ಅಗೇನ್ ಎಲ್ಲರೂ ಕೇಳ್ತಾರೆ ಏಳುಮಲೆ ಟೈಟಲ್ ಹೆಂಗೆ ಬಂತು, ಯಾವ ಥರ ಬಂತು. ನಾನು ಹೇಳ್ದಂಗೆ ನಿಮಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮಗೆ ಟೈಟಲ್ ಇರಲಿಲ್ಲ, ಪ್ರೊಡಕ್ಷನ್ ನಂಬರ್ 2 ಅಂತಲೇ ಇಟ್ಕೊಂಡಿದ್ವಿ. ಸೊ ಅದನ್ನ ಇಟ್ಕೊಂಡೆ ನಾವು ಮಾಡಿದ್ದು. ಅದಾದಮೇಲೆ ಇದು ಮಲೆ ಮಹದೇಶ್ವರನ ಬೆಟ್ಟದ ಹತ್ರ ನಡೆಯುವಂಥ ಕತೆ, ಕರೆಕ್ಟಾ? MMILS ಅಂತ ಇಡೋಕ್ಕಾಗಲ್ಲ. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸರ್ ನಾವು ಒಂದು ಟೈಟಲ್ ಹೇಳ್ತೀನಿ ಅಂತ ಅರುಣ್ ಅವರೇ, ಈಗ ದುನಿಯಾ ನಡೀತಿರೋದಂದ್ರೆ ಪೀರಿಯಡಿಕ್ಸ್ ಸಿನಿಮಾಗಳು ಮತ್ತು ಪ್ಯಾನ್ ಇಂಡಿಯಾ ಒಂದು ಕಾಂಪಿಟೇಷನ್ ಮಧ್ಯದಲ್ಲಿ ಈ ಥರದ ಒಂದು ಲವ್ ಸ್ಟೋರಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಧೈರ್ಯ ಬರುತ್ತಲ್ಲ, ಅದೇ ಒಂದು ಹೊಸ್ತನ. ಅಂದರೆ ಈಗ ತರುಣ್ ಅವ್ರ ಕಡೆಯಿಂದನೂ ಅಷ್ಟೇ, ಅವ್ರು ಮಾಡಿರೋಂಥ ಡೈರೆಕ್ಷನ್ ಸಿನಿಮಾಗಳಲ್ಲೂ ಯಾವುದೂ ಕೂಡ ಪ್ರೀತಿ ಮೇಲೆ ಅಂದರೆ ರೊಮ್ಯಾಂಟಿಕ್ ಸಿನಿಮಾಗಳು ಯಾವುದೂ ಇಲ್ಲ, ಎಲ್ಲವೂ ಬೇರೆ ಒಂದು ಪೀರಿಯಡಿಕ್ ಕಂಟೆಂಟ್ ಆಗಿರುತ್ತೆ ಅಥವಾ ಬೇರೆನೇ ಇರುತ್ತೆ. ಫಸ್ಟ್ ಟೈಮ್ ನೀವು ಕೇಳಿದಾಗ ತರುಣ್ ಸರ್ ಲವ್ ಸ್ಟೋರಿ ಮಾಡೋಣ ಅಂತಾಗ ನಿಮಗೆ ಬಂದೊಂಥರ ಮಾತುಗಳು ಅಥವಾ ಏನು ನಡೀತಂಥ ಸಂದರ್ಭದಲ್ಲಿ ಸ್ಟೋರಿ ಮಾಡ್ತಾಯಿದ್ರೆ ಅಂದರೆ ಐ ಥಿಂಕ್ ಈಗ ನೀವು ಹೇಳ್ದಂಗೆ ಪೀರಿಯಾಡಿಕ್ಕು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಜಾಸ್ತಿ ಮಾಡ್ತಿದ್ದಾರೆ. ಬಟ್ ನಾನು ತರುಣ್ ಸರ್ ಜೊತೆ ಇವಾಗ ಇಷ್ಟು ದಿನಗಳು ಟ್ರಾವೆಲ್ ಮಾಡಿದ್ವಾಗ ನನಗೆ ಅವ್ರ ಬಗ್ಗೆ ಅರ್ಥ ಆಗಿರೋದೇನೆಂದರೆ, ಅವರು ಒಂದು ಸಿನಿಮಾ ಅಂದರೆ ಅದನ್ನ ಆಡಿಯನ್ಸ್ ರೀತಿಯಲ್ಲಿ ಫಸ್ಟು ನೋಡೋದು. ಅವ್ರು ಈ ಜಾನರ್ ಆ ಜಾನರ್ ಅಂತ ಹೇಳಿಲ್ಲ. ಆಮೇಲೆ ಇವಾಗಲೇ ನಮ್ಮ ನಾಗೇಂದ್ರ ಸರ್ ಹೇಳಿದ್ದಂಗೆ ಮೇ ಬಿ ಅವರು ಟ್ರಾವೆಲ್ ಮಾಡಿರೋ ಒಂದು ಇದರಲ್ಲಿ ಅವ್ರಿಗೆ ಅನಿಸಿತ್ತು ಅಂತ ಇವಾಗ ಹೇಳಿದ್ರು, ನಾವು ಒಂದು ಲವ್ ಸ್ಟೋರಿ ಮಾಡಬೇಕು, ಯಾವಾಗಲೂ ಕಾಮಿಡಿ ಜಾನರಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತ ಇವಾಗಲೇ ಜಸ್ಟ್ ಹೇಳಿದ್ರು. ಸೊ ಅವ್ರಿಗೂ ಅದೇ ರೀತಿ ಒಂದು ಐ ಥಿಂಕ್ ಅನಿಸಿರ್ಬೋದು, ಓಕೆ ಈ ಥರ ಒಂದು ಮಾಡಬೇಕು ಅಂತ. ಸೊ ಈ ಒಂದು ಕತೆ ಬಂದಿರುವಾಗ, ಬಟ್ ನಮ್ದು ಆ್ಯಕ್ಚುಲಿ ಎಸ್ ಇಟ್ಸ್ ಅ ಲವ್ ಸ್ಟೋರಿ, ಬಟ್ ನಮ್ದು ಕಂಪ್ಲೀಟ್ ಲವ್ ಸ್ಟೋರಿ ಅಲ್ಲ. ಅದರಲ್ಲೂ ತರುಣ್ ಸರ್ ನೋಡಿ ಲವ್ ಸ್ಟೋರಿ ಮಾಡ್ಬೇಕಂತ ಅನ್ಕೊಂಡ್ರು ಫುಲ್ ಲವ್ ಸ್ಟೋರಿ ಮಾಡಿಲ್ಲ. ಅದರಲ್ಲೂ ಒಂದು ಟ್ರೂ ಇನ್ಸಿಡೆಂಟ್ ಇಟ್ಕೊಂಡು ಆ ಒಂದು ಬ್ಯಾಕ್ ಡ್ರಾಪ್ 2004 ಬ್ಯಾಕ್ ಡ್ರಾಪಲ್ಲಿ ಏನು ನಡೆದಿದೆ, ಒಂದು ಮೇಜರ್ ಇನ್ಸಿಡೆಂಟ್ ಇಟ್ಕೊಂಡು ಒಂದು ಕತೆ ಮಾಡಿದ್ರು. ಆಮೇಲೆ ಐ ಥಿಂಕ್ ಒನ್ ನೈಟ್ ಕತೆ ಇರೋದ್ರಿಂದ ಅದು ಒಂದು ಥ್ರಿಲ್ಲರ್ ಜಾನರಲ್ಲಿ ಬರುತ್ತೆ. ಸೊ ಅದು ಇಷ್ಟೆಲ್ಲ ಜಾನರ್ಗಳು ಸೇರಿಕೊಂಡು ಮಧ್ಯೆ ಲವ್ವೂ ಇದೆ, ಆ ಥರ ಒಂದು. ನೀವು ಹೇಳಿದಾಗೆ ಮದುವೆ ಆದಮೇಲೆ ಬದಲಾದ್ರ ಅಂತ ತರುಣ್ ಅವರು. ಎಸ್, ನನಗಂತೂ ಹಂಗೆ ಅನ್ಸೋದು. ಆವತ್ತು ಆ್ಯಕ್ಚುಲಿ ಅವ್ರ ಕಾಲ ಹಂಗೆ ಹೇಳ್ತಿದ್ದೆ ನಾನು 100%. ನೋಡಿ ಸೋನಲ್ ಮ್ಯಾಮ್ ಓಡೇ ಹೋದ್ರು. ಏನಿಲ್ಲ ಇಲ್ಲ ಬಟ್ ಮದುವೆ ಆದಮೇಲೆ ಬದಲಾಗಿದ್ದಾರೆ ಸ್ವಲ್ಪ ಅಂತ ನನಗೂ ಅನಿಸುತ್ತೆ. ನಾನು ಅವ್ರ ಕಾಲು ಎಳಿತಾ ಇರ್ತೀನಿ. ಆಮೇಲೆ ಹಂಗೆ ಫ್ಯಾನ್ ಫಾಲೋಯಿಂಗು ಹುಡುಗಿರ ಬಳಗ ಒಂಚೂರು ಜಾಸ್ತಿ ಆಗಿದೆ ಅಲ್ಲ ಅವ್ರಿಗೆ, ಈ ಥರ ಗಂಡ ಬೇಕು ನನಗೆ ಅಂತ ಏನೋ ಮಾಡೋರು ಸೋನಲ್ ಮ್ಯಾಮ್. ನೋ, ಬಟ್ ಆನ್ ಅ ಸೀರಿಯಸ್ ನೋಟ್ ಐ ಥಿಂಕ್ ಈ ಥರ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾನೇ ನಮ್ಮದು. ಸೊ ಚೆನ್ನಾಗಿ ಬಂದಿದೆ. ಆ್ಯಂಡ್ ಅದು ನಾವು ಹೇಳ್ತಾ ಇದ್ದೀವಿ, ನೀವು ನೋಡಿ ಹೇಳಬೇಕು. ಇವಾಗ 5ನೇ ಸೆಪ್ಟೆಂಬರ್ ಬರ್ತಾ ಇದೆ, ನೋಡ್ಬಿಟ್ಟು ಹೇಳಿ. ಬಟ್ ಅದೇ ನೋಡಿ. ಬಟ್ ಕಂಪ್ಲೀಟ್ ಲವ್ ಸ್ಟೋರಿ ಐ ಥಿಂಕ್ ಇವತ್ತಿನ ಜನ್ರೇಷನಲ್ಲಿ ನೀವು ಹೇಳ್ದಂಗೆ ಈ ಥರ ಎಲ್ಲ ಒಂದು ಜಾನರ್ಗಳು ಬಂದಿದ್ವಾಗ ಕಂಪ್ಲೀಟ್ ಲವ್ ಸ್ಟೋರಿ ಅನ್ನೋದು ಯಾರೂ ಆ ಥರ ಕೈ ಇಡೋದು ಇಲ್ಲ. ಈ ಥರ ಒಂದು ಎಕ್ಸ್ಟ್ರಾ ಒಂದು ಕಾಂಟೆಂಟ್ ಇಟ್ಕೊಂಡೇ ಮಾಡೋದು. ಸೊ ಅದೇ ರೀತಿ ನಮ್ಮ ನಾಗೇಂದ್ರ ಸರು, ತರುಣ್ ಸರ್ ಎಲ್ಲರೂ ಮಾಡಿರೋದು.